ಪುರದಣ್ಣವರ್ ಹಿರೇನಹಳ್ಳಿ ಗ್ರಾಮ ಕಲಾಟಗಿ ತಾಲೂಕು. ಇದರ ಬಗ್ಗೆ ನಾವು ಬೈಪ್ ಸಂಸ್ಥೆ ವತಿಯಿಂದ ಸುರಸಟ್ಟಿಕೊಪ್ಪಕ್ಕೆ ಹೋಗಿ ಆ ತರಬೇತಿಯಲ್ಲಿ ನಾವು ಇದನ್ನು ಟ್ರಂಚ್ ಮಾಡೋದ್ರ ಬಗ್ಗೆ ತಿಳ್ಕೊಂಡು ಬಂದೆ. ಇವತ್ತು ವಾಡಿಯ ಒಂದು ಭಾಗವಾದಂಥ ಟ್ರಂಚ್ ಮತ್ತು ಅಡ್ಡಬದಿನ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ರೀ. ನಮ್ಮ ಜಮೀನು ರೀ ಇಲ್ಲಿ 3 ಎಕರೆ 36 ಗುಂಟೆ. ನಮ್ಮ ಮನೆಯಲ್ಲಿ 2 ಎತ್ತುಗಳು, 2 ಎಮ್ಮೆ, 2 ದನ, 1 ಹೋರಿ, ಇಷ್ಟು ದನ ಅದಾವ್ರಿ. ಮತ್ತು ನಮ್ಮ ಮನ್ಯಾಗ 3 ಮಂದಿ ಅಣ್ತಂಬ್ರು, 6 ಮಂದಿ ಅಕ್ಕಂಗ್ಯಾರ. ಇವರೆಲ್ಲರೂ ಕೂಡ್ಕೊಂಡು ಒಟ್ಟು ಇದೊಂದು ತೋಟ ಒಂದು ಮಾಡ್ಕೊಂಡಿವ್ರಿ. ನಮ್ದು ಕಲ್ಲಕ್ಲ ಭೂಮಿ ರೀ ಇದು. ಇದ್ರಾಗ ಏನು ಬರ್ತಿದ್ದೇ ಇಲ್ಲ. ಹಿಂದಗಡಿ ನಾವು ಇದನ್ನು ವಾಡಿ ಅಂತ ಮಾಡ್ಕೊಂಡಿ ಅಂತಂದ್ರೆ ಗುಜರಾತಿ ಭಾಷೆದೊಳಗೆ ತೋಟ ಅಂತ ಅರ್ಥ. 1 ಎಕರೆ ಜಮೀನಾಗ ಒಂದು ಮಾವಿಂದಾತು, ಚಿಕ್ಕುದಾತು, ಗೋಡಂಬಿ ಆಯ್ತು, ಹುಣಸಿ ಆಯ್ತು, ಮತ್ತು ಹಲಸು, ಇವನ್ನೆಲ್ಲನೂ 1 ಎಕರೆ ಜಮೀನೊಳಗೆ 40 ಹಣ್ಣಿನ ಸಸಿಗಳಂತ ಮಾಡ್ಕೋಬೋದ್ರಿ ನಾವು. ಇದು ತೋಟ ಅಂದ್ರೆ ಇದು ಹಣ್ಣಿನ ಗಿಡಗಳು ಬೆಳಿತಿರ್ತಾವ್ರಿ. ಇದನ್ನ ಒಳಗೆ ನಾವು ಹುಳ್ಳಿ, ಜೋಳ ಮತ್ತು ನಮಗೆ ಬೆಳೆ ಪದಾರ್ಥ ಇನ್ನೂ ಏನೇನು ಬೆಳೆ ಅದಾವಲ್ಲ ಅವನ್ನ ಇದ್ರಾಗೆಲ್ಲ ಬೆಳ್ಕೊಂಡು ನಾವು ಈ ಗಿಡ ಬೆಳಿತಿರ್ತಾವ. ಹುಳ್ಳಿ ಪಳ್ಳಿ ಎಲ್ಲ ಬೆಳೆಯಂಗೆ ಅದು ಬೆಳಿತಿರ್ತೈತೆ. ಬಗ್ಗೆ ಒಂದು ಸಮಗ್ರ ಮಾಹಿತಿ ಹೇಳ್ಬೇಕಂತಂದ್ರೆ, ಹುಲ್ವಾರದ ಸುತ್ತಾರ್ದು ಜೀವಂತ ಎಷ್ಟು ಬೇಲಿ ಮಾಡ್ತಾರಲ್ಲ, ನೀವು ಯಾವುದೋ ಮೂಲ್ಯಾಗ ಒಂದು ಅಗಿ ಹೋಗಿ ಹಚ್ಚ್ರಿ, ನೀವು ಅದು ತಾನ ಮಳೆ ಆಧಾರಿತವಾಗಿ ಬೆಳಿತೈತೆ ಅಂತ ಹೇಳ್ತಾನೆ. ಈಗ ಅಲ್ಲೇನು ನೋಡಾಕತ್ತೀರಲ್ಲ ನೀವು, ಆದಷ್ಟು ಜೀವಂತ ಬೇಲಿ ಹೆಂಗಂತಂದ್ರೆ ಒಂದು 16 ತರಹದ ಕಾಡು ಸಸಿಗಳನ್ನು ಅಲ್ಲಿ ಸುತ್ತಾರದು ಹಚ್ಚಿದ್ರಂತಂದ್ರೆ ನಮಗೆ ಒಂದು ಮಳೆ ಆಧಾರಿತ ಕೃಷಿನೂ ಆಕೈತಿ, ಮರ ಆಧಾರಿತ ಕೃಷಿನೂ ಆಕೈತಿ. ಹಿಂಗಾದ್ರೆ ಮಾತ್ರ ಜೀವಂತ ಬೇಲಿ ಆಗಕ್ಕೆ ಸಾಧ್ಯ ಆಕೈತಿ. ಆ ಜೀವಂತ ಬೇಲಿ ಒಳಗೆ ಕನಿಷ್ಠ ಒಂದು 500ರಿಂದ 1000 ಮಟನೂ ನಾವು ಕಾಡು ಸಸಿಗಳನ್ನು ಹಚ್ಬೇಕು. ಅದರಾಗ ನೆಲ್ಲಿಗೇರಿ ಗಿಡ ಇರ್ಬೋದು, ಚೊಗಚಿ ಇರ್ಬೋದು, ಸೂಬಾಬುಲ್ ಇರ್ಬೋದು, ಮತ್ತು ತೇಗಿರ್ಬೋದು, ಗಾಳಿ ಗೊಬ್ಬರ, ಅದು ಮರೆಯೊಡ್ಲ, ಈ ಟೈಪ್ ಒಂದು ಇನ್ನೂ ಭಾಳ ಅದಾವು. ಅವನ್ನೆಲ್ಲ ಕೂಡ್ಕೊಂಡು ಹಿಂಗೆ ಮಾಡಿದ್ರೆ ಮಾತ್ರ ಜೀವಂತ ಬೇಲಿ ಆಗಕ್ಕೆ ಸಾಧ್ಯ ಐತಿ. ಈಗ ಇವಷ್ಟು ಗಿಡಗಳು ಬೆಳ್ಯಾಕ ನೀರು ಬೇಕಾಗೈತ್ರಿ. ನೀರು ಬೇಕಂತಂದ್ರೆ ಒಂದು ಕೃಷಿ ಹೊಂಡ ತೆಗಿಸ್ಬೇಕು, ಮತ್ತು ಅಡ್ಡಬದು ಟ್ರಂಚು ಇಂಥವನ್ನೆಲ್ಲ ತೆಗಿಸಿದ್ರೆ ಆ ಜೀವಂತ ಬೇಲಿಗೂ ನೀರು ಆಕೈತಿ, ಒಳಗೆ ನಾವು ಹಚ್ಕೊಂಡಂಥ ವಾಡಿಗೂ ನೀರು ಒಂದು ಆಕೈತಿ ಅಂತ ಹೇಳ್ತಾನೆ. ಈಗ ಟ್ರಂಚ್ ಅಂದ್ರೆ ಏನು, ಅದನ್ನು ಹೆಂಗೆ ತೆಗಿಬೇಕು, ಹೆಂಗೆ ಮಾಡ್ಬೇಕು, ಹೆಂಗೆ ತೆಗೆದ್ರೆ ನಮ್ಗೆ ಅನುಕೂಲ ಆಕೈತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾನೆ. ಮತ್ತು ಟ್ರಂಚ್ನಿಂದ ಇನ್ನೂ ಏನೇನು ಉಪಯೋಗ ಅದಾವು ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಅಂತ ಹೇಳ್ತಾನೆ. ಐತಲ್ಲಿದೀಗ ಈಗ ಫಸ್ಟ್ ಟ್ರಂಚ್ ಕಡಿಯಾಕ 10 ಫುಟ್ ಬೀಸ, 2 ಫುಟ್ ಅಗಲ, 1.5 ಫುಟ್ ತೆಗ್ಗ, ಇದನ್ನು ಹಿಂಗೆ ಇಳಿಜಾರಿದ್ದ ಕಡೆಗೆ ಈ ಟ್ರಂಚನ್ನ ಹಿಂಗೆ ಕಡಿಬೇಕು. ಈ ರೀತಿಯಾದಂಥ ಒಂದು ಟ್ರಂಚನ್ನು ಕಡಿದ್ರೆ ಮೇಲ್ಗಡೆಯಿಂದ ಬರುವಂಥ ಒಂದು ನೀರನ್ನ ಇದು 560 ಲೀಟ್ರ್ ನೀರನ್ನು ಹಿಡಿತೈತ್ರಿ. ಇದು ಹೈಬ್ರಿಡ್ ಜಾತಿಯ ಮೇವಿನ ಸಸ್ಯ ರೀ ಇದು. ಇದನ್ನು ಹಾಕೋದ್ರಿಂದ ಈ ಅಡ್ಡಬದು ಮಣ್ಣು ಕೊಚ್ಕೊಂಡು ಹೋಗ್ಲಾರ್ದಂಗೆ ಇಲ್ಲೇ ನೋಡಾಕತ್ತಿರಲ್ಲ. ಈಗ ಈ ಮಾಯಿನಿಗಿನ ಇದು ಅಡ್ಡಬದನ್ಯಾಗ ಹಚ್ಚಿ ಇದು ಮಾಯಿನ ಗಿಡಕ್ಕೆ ನೀರು ಜಕ್ಕೊಳಕ ಒಂದು ಹೆಚ್ಚು ಕಡಿಮೆ ಒಂದು 50ರಿಂದ 60 ರೂಪಾಯಿ ಖರ್ಚು ಬರ್ತೈತಿ. ಬೈಪ್ ಸಂಸ್ಥೆ ವತಿಯಿಂದ ಒಂದು 20 ರೂಪಾಯಿ ನಮಗೆ ಸಹಾಯಧನವಾಗಿ ಮಾಡ್ಯಾರ. ಮತ್ತೆಲ್ಲ ನಾವು ಕೈಲಿಂದ ಹಾಕಿ ಕಡಿಸೇವ್ರಿ. ಅಂತಂದ್ರೆ ಮಳೆ ಭಾಳ ಕಡಿಮೆ ಆಗಿಬಿಟ್ಟತ್ರಿ. ಮಳೆ ಭಾಳ ಕಡಿಮೆ ಆಗಿ ನಮಗೆ ಮಳೆ ಬರೋದ ಕಡಿಮೆ ಆಗಿದ್ರ ಸಲುವಾಗಿ ಇದನ್ನು ನಾವು ನೀರು ಹೆಚ್ಚು ಹಿಂಗೆ ಟ್ರಂಚ್ ಮಾಡಿ ಭೂಮಿಯಾಗ ಇಂಗಿಸಿದ್ರೆ ನಮಗೊಂದು ಭೂಮಿ ಸಂಪತ್ತು ಭರಿತ ಆಕೈತಿ. ಇದು ಹಿಂಗೆ ಮಾಡೋದ್ರಿಂದ ಜಲಾನಯನ ತತ್ವ ಅಂತೇಳಿ ಅನಿಸ್ತೈತೆ ರೀ. ಇದನ್ನೇನೈತಲ್ಲ ನಿಮ್ಮ ಜಮೀನ್ಯಾಗೂ ನೀವು ಮಾಡ್ಕೋಬೋದು. ಇದಕ್ಕೆ ಯೋಜನೆ ವತಿಯಿಂದ ಸರ್ಕಾರದಿಂದ ನಿಮ್ಗೆ ನಿಮ್ಮ ಊರಲ್ಲಿ ಮಾತ್ರ ಅನುಕೂಲ ಸಿಗ್ತಾವ, ಅಲ್ಲಿ ಕೇಳ್ಕೊಂಡು ವಿಚಾರ ಮಾಡ್ಕೊಂಡು ಮಾಡ್ಬೋದು. ಟ್ರಂಚು ಮತ್ತು ಅಡ್ಡಬದಿನ ಬಗ್ಗೆ ಏನೇನು ಉಪಯೋಗ ಅದಲ್ಲ ಅದನ್ನು ತಿಳ್ಕೊಳ್ಳೋಣ. ಇದರಿಂದ 500ರಿಂದ 600 ಮಟ್ಟ ಲೀಟ್ರ್ ನೀರು ಹಿಡಿತೈತಿದೆ. ಇದಕ್ಕೂ ದೊಡ್ಡ ಟ್ರಂಚ್ ಕಡಿದ್ರೆ 1000 ಲೀಟ್ರ್ ನೀರು ಹಿಡಿತೈತಿ. ಹಿಂಗೆ ನೀರು ಹಿಡಿದು ಇಟ್ಕೊಂಡಿದ್ದರಿಂದ ಈ ಗಿಡಗಳು ಏನದಾವಲ್ಲ ಅತ್ತಾಗಿತ್ತಾಗ ಮಾಯಿನ ಗಿಡಗಳು ಇವು ನೀರು ಜಕ್ಕೊಂಡು ಬೇರೆ ಒಂದು ಟ್ರಂಚ್ ಇಲ್ಲ ಜಗದಾಗ ಹಚ್ಚಿದ ಮಾಯಿನಿಗಿಂತ ಇವು ಹೆಚ್ಚಿಗೆ ಒಂದು ಬೆಳವಣಿಗೆ ಜಾಸ್ತಿ ಆಕೈತೆ ಅಂತ ಹೇಳ್ತಾನೆ. ಇದರಿಂದ ಯಾವಾಗಲೂ ನಮ್ಮ ಭೂಮಿಯಾಗಿನ ಹಸಿರು ಯಾವತ್ತೂ ಒಂದು ಹಸಿರವನ್ನು ಕಾಪಾಡ್ಕೊಂಡಿರ್ತೈತೆ ಅಂತ ಹೇಳ್ತಾನೆ. ಇದು ಹುಲ್ಲು ಹಚ್ಚೋದ್ರಿಂದ ಇದು ಅಡ್ಡಬದು ಗಟ್ಟಿನೂ ಆಕೈತಿ ಮತ್ತು ನಮ್ಮ ದನಕರುಗಳ ಹೈನ ಜಾಸ್ತಿ ಆಕೈತಿ. ಇದರಿಂದ ಇದು ತಗ್ಗಿನಾಗ ಅತ್ತಾಗಿತ್ತಾಗಿನ ಸದಿ ಸೊಪ್ಪು ಸಗಣಿ ಎಲ್ಲನೂ ತಂದಿದ್ರೆ ಹಾಕ್ಕೊಂಡು ನಾವು ಗೊಬ್ಬರನೂ ಮಾಡ್ಕೊಳಕ್ಕೆ ಇದೊಂದು ಅನುಕೂಲ ಐತಿ. ಅಲ್ಲಿಗೆ ಟ್ರೆಂಚ್ ಮೇಲ್ಗಡೆಯಿಂದ ಹರಿದು ಬರುವಂಥ ನೀರನ್ನ ಇದರಾಗ ತಗ್ಗಿನಾಗ ನಿಂದ್ರುವಂಗೆ ಮಾಡೇವಿ. ಈ ನಿಂದ್ರುವಂಗೆ ಮಾಡಿದ ನೀರಿನಾಗ ಮೇಲ್ಗಡೆಯಿಂದ ಹರಿದು ಸಣ್ಣಗೆ ಹೊಕ್ಕಿರ್ತೈತಿ ಮಣ್ಣು, ಅದು ಬಂದು ಈ ತಗ್ಗಿನಾಗ ಬೀಳ್ತೈತಿ. ಈ ತಗ್ಗಿನಾಗ ಬಿತ್ತಂತಂದ್ರೆ ಇದ ಮಣ್ಣು ತೆಗೆದು ನಾವು ಹಾಕೋಬೋದು. ಈ ಮಣ್ಣು ಜೇರ್ಕರ್ತ ಮಂದಿ ಭೂಮಿಯಾಗ ಹರಿದು ಹೋತಂತಂದ್ರೆ ನಮ್ಮ ಭೂಮಿಯಾಗ ಹಾಕಿದ್ದ ಸಗಣಿ ಗೊಬ್ಬರ ಯಾವುದೇ ಏನೇ ರಾಸಾಯನಿಕ
ಮೆಣಸಿನ್ಕಾಯಿ ಗೊಬ್ಬರ ಹಾಕಿದ್ರೆ ನಾವು ಇಲ್ಲಿ ಹರಿದು ಮಂದಿ ಜಮೀನಿಗೆ ಹೋತಂದ್ರೆ ನಮ್ಮ ಭೂಮಿ ಮತ್ತು ಮೊದಲು ಹೆಂಗಿತ್ತು ಹಂಗೆ ಕಲ್ಲಂಗೆ ಆಕತ್ತಿದ. ನೀರು ನಿಲ್ತೈತಿ, ನಮ್ಮ ಗೊಬ್ಬರನೂ ಆಕತಿ, ಹರಿದು ಹೋಗುವಂಥ ಮಣ್ಣು ನಮ್ಮ ಹೊಲ್ದಾಗ ನಿಂದಿರ್ತೈತಿ. ಇಂಥವನ್ನ ನಾವು ಸರ್ವಸಾಮಾನ್ಯವಾಗಿ ನಮ್ಮ ಹೊಲದಾಗ ಒಂದು 300ಕ್ಕಿಂತ ಹೆಚ್ಚು ಟ್ರಂಚ್ ಕಡ್ದೇವಿ. ಇಂಥ ಟ್ರಂಚನ್ನ ನಿಮ್ಮ ಭೂಮಿಯಾಗೂ ನೀವು ಕಡ್ಕೊಂಡ್ರೆ ನಿಮಗೂ ಒಂದು ಒಳ್ಳೆ ಇಂಥ ಒಂದು ಅನುಕೂಲ ಸಿಗತೈತಿ, ಇದರಿಂದ ಉಪಯೋಗ ಆಕತಿ. ಮತ್ತು ಇವು ನಮ್ಮ ಹೊಲಕ್ಕೆ ಮತ್ತು ನಮ್ಮ ರೈತ ಬಳಗಕ್ಕೂ ಇವು ಅಣ್ಣತಮ್ಮರು ಇದ್ದಂಗೆ ಇವು ಟ್ರಂಚ್. ಇಲ್ಲೇನು ನೋಡಾಕತ್ತೀರಲ್ಲಿ ಈಗ ಅಷ್ಟು ಮಾವಿನ ಗಿಡಗಳು 2-2 ವರ್ಷದ ಮಾವಿನ ಗಿಡಗಳು ಅದಾವೆ. 2-2 ವರ್ಷದ ಮಾವಿನ ಗಿಡಗಳು ಅಂತ 2 ವರ್ಷಕ್ಕೆ ಈಗ ಹೂ ಬಿಡಾಕತ್ತಾವು. 2 ವರ್ಷಕ್ಕೆ ಅಂತಂದ್ರೆ ಇನ್ನೂ ಚಲೋ ತೆಂಗಾಗಿ ಇನ್ನೂ ಹೂ ಬಿಟ್ಟು ಇನ್ನೂ ಕಾಯಕ ಅಂತ ಹೇಳ್ತಾನೆ. ಈಗೇನು ನೋಡಾಕತ್ತೀರಲ್ಲ ಇವಷ್ಟು ಗಿಡಗಳು ಏನದಾವಲ್ಲ ಇವು 2-2 ವರ್ಷದ ಮಾವಿನ ಗಿಡಗಳಿಗೆ. ಇವು 2-2 ವರ್ಷದ ಮಾವಿನ ಗಿಡಗಳು ಅಂದ್ರೆ ಈಗಾಗಲೇ ಒಂದೊಂದು ಗಿಡಗಳು ಹೂ ಬಿಟ್ಟಿದ್ದು ನಿಮ್ಗೆ ಅಲ್ಲೆಲ್ಲೇ ಕಾಣ್ತಾವೆ. ಈಗ ಅವೇನು ಕಾಣ್ತಾವಲ್ಲ ಯಾವ 2 ವರ್ಷಕ್ಕಂತ ಇನ್ನೂ ದೊಡ್ಡ ಗಿಡಗಳಾಗಿ ಇನ್ನೂ ಹಣ್ಣು ಕೊಡ್ತಾವೆ. ಈ ಟ್ರಂಚ್ ಕೊಡೋದ್ರಿಂದ ಇದು ಒಂದು ಹೆಚ್ಚು ಅನುಕೂಲ ಲಾಭ ಅಂತ ಹೇಳ್ತಾನೆ. ಇಲ್ಲೇನೈತಲ್ಲಿ ಈಗ ಟ್ರಂಚ್ ಇದು ಸ್ವಲ್ಪ ಮಣ್ಣು ಬಿದ್ದು ಹುದತ್ತಿಗಿದೆ. ಇದನ್ನು 6 ತಿಂಗಳಿಗೊಮ್ಮೆ ನಾವು ಇದನ್ನೆಲ್ಲ ಮಣ್ಣು ತೆಗೆದು ದಿಬ್ಬದ ಮೇಲೆ ಹಾಕಿದ್ರೆ ಈ ದಿಬ್ಬನೂ ಗಟ್ಟಿ ಆಕತಿ, ಭರದು ಬರುವಂಥ ನೀರು ಹೆಚ್ಚು ಶೇಖರಣೆ ಆಕತಿ ಅಂತ ಹೇಳ್ತಾರೆ. ಬಸವರಾಜ್ ಅವರೇ, ನೀವು ಈ ನೀರನ್ನು ನಮ್ಮ ಭೂಮಿಯೊಳಗೆ ಯಾವ ಥರ ಇಟ್ಕೋಬೋದು, ಅದನ್ನು ಯಾವ ಥರ ನಾವು ಉಪಯೋಗ ಮಾಡ್ಕೋಬೋದು ಅನ್ನೋದನ್ನು ಭಾಳ ನಮ್ಮ ರೈತರಿಗೆ ಭಾಳ ಚೆನ್ನಾಗಿ ಹೇಳಿಕೊಟ್ರಿ. ನಿಮ್ಗೆ ನಮ್ಮ ಬೈಪ್ ಮತ್ತು ಡೀಸೆಲ್ ಗ್ರೀನ್ ಸಂಸ್ಥೆಯಿಂದ ನಿಮ್ಗೆ ಧನ್ಯವಾದ.